ಬೇಯಿಸಿರೋ ಅನ್ನ ಇದ್ರೆ ಸಾಕು, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕ್ರೀಮ್ ತರೋಂಥ ಅವಶ್ಯಕತೆ ಇರೋದಿಲ್ಲ. ಇದು ಈಗಿನ ಈ ಚಳಿಗಾಲಕ್ಕೆ ಈ ಒಂದು ಕ್ರೀಮು ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಒಂದು 5 ಬಾದಾಮಿ ಕಾಳನ್ನ ರಾತ್ರಿ ತೊಳೆದು ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನ ನೆನೆಸಿ ನಂತರ ನಾವು ಈ ರೀತಿಯಾಗಿ ಸಿಪ್ಪೆಯನ್ನ ತೆಗೆದು ಬಿಡಬೇಕು. ಇದಕ್ಕೆ ನಾನು ಬೇಯಿಸಿರೋಂಥ ಅನ್ನ, ಬಿಳಿ ಅನ್ನ, ಮಾಮೂಲಿ ಅನ್ನನ ತಗೊಂಡಿದ್ದೀನಿ. ಇದಕ್ಕೆ ನೀವು ಉಪ್ಪೆಲ್ಲ ಏನು ಹಾಕೋದ್ ಬೇಡ. ಈ ರೀತಿ ಪ್ಲೇನ್ ಇರೋಂಥ ಅನ್ನನ ಕುಕ್ ಮಾಡಿರೋಂಥದ್ದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಅನ್ನ ಹಾಕೊಳ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಇದು ನಾವು ಮಿಕ್ಸಿ ಪೇಸ್ಟ್ ತರ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳೋಂಥದ್ದು ಬೇಡ. ರೋಸ್ ವಾಟರ್ ಒಂದು ಪ್ಯೂರ್ ಇರೋಂಥದ್ದು ನೋಡಿ ತಗೊಳ್ಳಿ. ಬಟ್ಟೆಲ್ ಆಗ್ಬೋದು ಅಥವಾ ಈ ರೀತಿಯಾದ ಒಂದು ಸ್ಟ್ರೈನರ್ ಅಲ್ಲಿ ಸ್ಟ್ರೈನ್ ಮಾಡ್ಕೊಳ್ಬೇಕು ಅಷ್ಟೇ. ನೆಕ್ಸ್ಟ್ ನಾನು ಅಲೋವೆರಾ ಜೆಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಇದು ನಮ್ಮ ಸ್ಕಿನ್ ಅನ್ನ ಸಾಫ್ಟ್ ಮಾಡುತ್ತೆ, ಮತ್ತೆ ಪಿಗ್ಮೆಂಟೇಷನ್ ಇರೋದನ್ನ ಲೈಟನ್ ಮಾಡುತ್ತೆ. ತುಂಬಾ ಒಂದು ಸ್ಕಿನ್ ಗೆ ಮಾಯಿಶ್ಚರೈಸ್ ಕೊಡುತ್ತೆ. ಯಾಕಂದ್ರೆ ಚಳಿಗಾಲದಲ್ಲಿ ನಮ್ಮ ಒಂದು ಸ್ಕಿನ್ ತುಂಬಾ ಡ್ರೈ ಅನ್ಸುತ್ತೆ. ಸೊ ಡ್ರೈ ಇದ್ದಾಗ ಪಿಗ್ಮೆಂಟೇಷನ್ ಕೂಡ ಜಾಸ್ತಿನೇ ಕಾಣುತ್ತೆ, ನೀವು ಅಬ್ಸರ್ವ್ ಮಾಡಿರೋ ಹಾಗೆ. ನೆಕ್ಸ್ಟ್ ಇದಕ್ಕೆ ನಾನು ಗ್ಲಿಸರಿನ್ ಅನ್ನ ಸೇರಿಸ್ಕೊಂಡೆ. ಒಂದು 4 ರಿಂದ 5 ಡ್ರಾಪ್ ಅಷ್ಟು. ಮುಲೇಟಿ ಪೌಡರ್ ಆದ್ರೂ ಹಾಕೋಬಹುದು, ಇಲ್ಲ ಮುಲೇಟಿ ಎಕ್ಸ್ಟ್ರಾಕ್ಟ್ ಕೂಡ ಹಾಕೊಳ್ಬಹುದು. ಇದನ್ನ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಒಂದು ಪಿಗ್ಮೆಂಟೇಷನ್ ನೈಟ್ ಕ್ರೀಮ್ ರೆಡಿ ಆಗುತ್ತೆ. ಮತ್ತೆ ಇದನ್ನ ಯಾವ ರೀತಿ ಸ್ಟೋರ್ ಮಾಡಬೇಕು ಅನ್ನೋದಾದ್ರೆ ಫ್ರಿಡ್ಜ್ ಅಲ್ಲಿ ಇಡಬೇಕಾಗುತ್ತೆ, ಫ್ರೀಸರ್ ಅಲ್ಲ. 3 ರಿಂದ 5 ದಿನ ತನಕ ಮಾತ್ರ ನಾವು ಇದನ್ನ ಸ್ಟೋರ್ ಮಾಡಬಹುದು. ಇದಕ್ಕೆ ನಾವೇನಾದ್ರೂ ಪ್ರಿಸರ್ವೇಟಿವ್ ಆಡ್ ಮಾಡಿದ್ರೆ ಮಾತ್ರ ಇದನ್ನ ನಾವು ಹೊರಗಡೆ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಷ್ಟೇ ಒಂದು 15 ದಿನ ನೀವು ಹೊರಗಡೆ ಇಡಬಹುದು. ಅದಕ್ಕೋಸ್ಕರ ನೀವು ಡೈಲಿ ಅಂದ್ರೆ ಒಂದು 3 ದಿನಕ್ಕೆ ಒಂದ್ಸಾರಿ ಈ ಒಂದು ಕ್ರೀಮ್ ಅನ್ನ ಮಾಡ್ಕೊಂಡು ಮನೆಯವರು ಎಲ್ಲರೂ ಯೂಸ್ ಮಾಡ್ಕೋಬಹುದು. ಆದ್ರೆ ಪಿಗ್ಮೆಂಟೇಷನ್ ಇರೋರು ಬೆಳಗ್ಗೆ ಹೊತ್ತು ಸನ್ಸ್ಕ್ರೀನ್ ಅಂತೂ ನೀವು ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿಯಾಗಿ ಯೂಸ್ ಮಾಡಿ, ನಿಮ್ಮ ಸ್ಕಿನ್ ಗೆ ಸೂಟ್ ಆಗೋ ರೀತಿ. ಮತ್ತೆ ಈ ಕ್ರೀಮ್ ಅನ್ನ ಯೂಸ್ ಮಾಡಕ್ ಮುಂಚೆ ಪ್ಯಾಚ್ ಟೆಸ್ಟ್ ಕಂಪಲ್ಸರಿ. ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಂಡು ನಂತರ ಯೂಸ್ ಮಾಡಿ. ಈ ರೀತಿ ನೈಟ್ ಮಲ್ಗೋಕ್ ಮುಂಚೆ ಮುಖನ ಚೆನ್ನಾಗಿ ವಾಶ್ ಮಾಡಿ ಇದನ್ನ ಹಾಕಿ ಚೆನ್ನಾಗಿ ಒಂದ್ಸಾರಿ 1 ನಿಮಿಷ ಮಸಾಜ್ ಮಾಡ್ಬಿಟ್ರೆ ನಮ್ಮ ಒಂದು ಸ್ಕಿನ್ ಸೂಪರ್ ಆಗಿರುತ್ತೆ. ಪಿಗ್ಮೆಂಟೇಷನ್ ಕೂಡ ಲೈಟ್ ಆಗುತ್ತೆ, ಸ್ಕಿನ್ ಕೂಡ ಗ್ಲೋ ಬರುತ್ತೆ, ಬ್ರೈಟನ್ ಆಗುತ್ತೆ, ಮತ್ತೆ ನಮಗೆ ಒಳ್ಳೆ ಮಾಯಿಶ್ಚರ್ ಸಿಕ್ಕಿ ಸ್ಕಿನ್ ಕೂಡ ಸ್ಮೂತ್ ಆಗುತ್ತೆ. ಇಲ್ಲಿ ಬೇಕಿದ್ರೆ ನಾವು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಆಲ್ಮಂಡ್ ಆಯಿಲ್ ಅನ್ನು ಕೂಡ ಸೇರಿಸ್ಕೊಳ್ಬಹುದು. ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಬೈ ಮಾಡಬಹುದು. ಥ್ಯಾಂಕ್ ಯು.